ಈಗಲ್ರಮ್ಮ ಯಾಕಂಬಂದ ನೋಡು ಈಗ ಈ ಲೋಡಿನಿ ಹುಡಿಕೊಂಬಂದಿರೋದು. ಇವಳನ್ನ ಕಣಕ ಈ ಲೋಡಿನ ನಾವು ಹುಡಿಕೊಂಬಂದಿರೋದು. ಏನೇ ಒರುಡಿ ಸಾಲ ಇಸ್ಕೊಂಡು ಪತ್ತಿಲ್ದಂಗೆ ಅದೇ ಬಂದಿದೆಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ? ಯಾಕಳ್ರಿ ಎಳ್ಕೊಂಡು ತಲಾಕ್ ಒಂದೊಂದೆಡ್ ಬಡ್ತಾ ಬಡೀರಿ. ಮನ ಮರ್ಯಾದಿಲ್ದಾಳು, ಸಾಲ ಇಸ್ಕೊಂಡು ಊರು ಬಿಟ್ಟು ಬಂದು ಸೇರ್ಕೊಂಡಿದ್ದಾಳಲ್ಲ, ಮನ ಮರ್ಯಾದಿಲ್ದಾಳು. ಎಳ್ಕೊಂಡು ಬಡೀರಿ ಹೇಳ್ತೀನಿ, ಬಡ್ದಾಗಲೇ ಬುದ್ಧಿ ಬರೋದಿಲ್ಲ ಅವಳಿಗೆ. ಮನ ಮರ್ಯಾದಿಲ್ಲದ್ಲ ಅವಳಿ ಇಸ್ಕೋಬೇಕಾರೆ ಅಜ್ಜಿ ಹಿಂಕಣಜ್ಜಿ ಅಂತ ಬಂಗಾಳೆ ಹಾಕೊಂಡು ಇಸ್ಕೊಂಬಂದ್ಲು. ಯಾಕಳ್ರಿ ಇಲ್ಲ ಅವಡಿನ ತೀಡ್ರಿ, ತಲಾಕೊಂದೆಟ್ಟು ಕುಟ್ರಿ. ಮತ್ತೆ ಸುಮ್ಮನೆ ಕೈ ಬಿಡು ನೋಡು, ಏನಿಲ್ಲ ಅಲ್ಲ. ಇವ್ರು ಬಂದವ್ರೆ ಅಂತ ಹೇಳಿ ನಮ್ಮ ಅಕ್ಕ ಹೆಂಗ್ ಬೇಕಂಗೆ ದುಡ್ಡು ಹಿಡ್ಕೊಂಡು ಹೇಳ್ಕೊಬತ್ತೀಯ? ಯಾಕೋ ಇವಳು ನಮ್ಮ ಅಕ್ಕಯ್ಯ ಏನೋ ಹುಡುಗರಿಗೆ ಒಂದೆರಡು ದಿನ ರಾಜ್ಯ ಐತೆ ಅಂತ ಹೇಳಿ ಬಂದಿರೋದು, ಸಾಲ ಮಾಡಿದ್ದಾನೆ ಅಂತ ಹೇಳಿ ತಪ್ಪಿಸ್ಕೊಂಡೇನು ಬಂದಿಲ್ಲ. ನಿಮ್ಮ ಅಕ್ಕನ ಬಗ್ಗೆ ಈ ಪಾರ್ಟಿ ಹೇಳ್ತೀಯಲ್ಲ ನೀನು. ನಿಮ್ಮ ಅಕ್ಕ ಹೆಂಗ್ ಗೊತ್ತೇ ಮನೆ ಕಟ್ಟಿರೋದು 10 ಲಕ್ಷ ದುಡ್ಡು ಸಂಘ ತಾಂಡವಳಿ. ಸಂಘ ತಕೊಂಡು ಅದು ಸಂಘದ ಹೆಸ್ರಿಗೆ ಮನೆ ಮಾಡಿಸಿ ತಕೊಂಡವಳಿ. ಕಟ್ತಿಲ್ಲಕ್ಕೆ ಮನೆಯನ್ನೆಲ್ಲ ಸೀಜ್ ಮಾಡಿ ಬೀಗ ಹಾಕ್ಯವ್ರಿ. ಅದಕ್ಕೇನೆ ಅಲ್ಲಿ ಮನೆಯಾಗ ಇರೋಕ್ಕಾಗ್ದಿಲ್ಲದಕ್ಕೆ ಬಂದು ಇಲ್ಲಿ ಹಾಕ್ಕೊಂಡಿರೋದು. ನಮಗೆ ಆಮೇಲೆ ಗೊತ್ತಾಯ್ತು ಯಾಕೆ ಮನೆ ಬೀಗ ಹಾಕ್ಯವ್ರಿ ಅಂತ ಹೇಳಿ. ನಮ್ಮ ತಾವು ಎಲ್ಲ ಇಸ್ಕೊಂಡಿದ್ಲಲ್ಲ, ಅದಕ್ಕೆ ಕೊಡಲ್ಲ ಅಂತ ಹೇಳಿ ಅಲ್ಲಿ ಎಲ್ಗ ಓಡೋಗಿ ಸಾಲ ಮಾಡಿ ಅಂತೇಳಿ ಅದಕ್ಕೆ ಹುಡ್ಕೊಂಬಂದ್ವಿ ಲವಡಿ. ಮನ ಮರ್ಯಾದೆ ಇಲ್ದಾಳು. ಕೇಳಿದ್ರೆ ಅವಾಗ ಕೊಡ್ತೀನಿ ಅಂಬಾಳು. ಯಾಕಂಡು ಇಕ್ರಿ ತಲಕೊಂಡೆ ಟಿಕ್ಕಿರೆ ಬಗ್ಗದಲ್ಲ ಹುಡಿ. ಅಲ್ಲ ಕಡಮ್ಮ, ನಿನ್ಗೇನೋ ಮಾನ ಮರ್ಯಾದೆ ಐತಿ. ಆ ಪಾಟಿ ಸಾಲ ಮಾಡಿ ಊರು ಬಿಟ್ಟು ಬಂದಿದೆಯಲ್ಲ ಅಂತ ಉಬ್ಬುಬ್ಕೊಂಡು ಕೈಯಾಗಿಲ್ಲದ್ಮೇಲೆ ಮನೆ ಯಾಕೆ ಕಟ್ಟಬೇಕಾಯ್ತಮ್ಮ? ಅಲ್ಲ ಸಾಲ ಮಾಡಿದ್ರೆ ಯೋಚನೆ ಇರಲ್ಲ, ಕೊಡ್ತಾರೆ ಇವತ್ತೆಲ್ಲ ನಾಳೆಗೆ ಸುಮ್ಕಿರ್ರಿ. ನೀವು ಹಿಂಗೆ ಹಿಡ್ಕೊಂಡು ಹೊಡೆದ್ರೆ ನೋಡಿ ಸರಿ ಹೋಗಲ್ಲ, ನಾನೇನು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಬಂದು ಇಲ್ಲಿ ಒದಿತಾರೆ ಹಿಡ್ಕೊಂಡು ಅಂತ ಹೇಳಿ. ಕೊಡಗೆ ಇಲ್ಲೇನು ಯಾಬ್ರಿಸ್ತಾ ಇದೀಯಾ? ಇಲ್ಲೇನು? ಅಯ್ಯೋ ಕೊಡ್ತೀನಿ ಬಿಡ್ರಿ, ಮಾರಾಗಿತ್ತೀರ ನೀವು ಯಾಕಂಗೆ ಆಡ್ತೀರಾ? ಅಯ್ಯೋ ನಾವೇನೇನು ತಿಂತೀವಿ? ನಿಮ್ಮ ದುಡ್ಡೇನು ಏನು ತಿಂದಿಲ್ಲ, ಕೊಡ್ತೀವಿ. ನಾವೇನು ಈಗ ನಿಮ್ದೇನು ಎತ್ತಾಕಲ್ಲ, ಇವತ್ತಲ್ಲ ನಾಳಿಕೆ ಕೊಡ್ತೀವಿ. ಕೊಡೆ ಮತ್ತೆ ಕೊಟ್ಟು ಮಾತಾಡು, ಸುಮ್ಮನೆ ಪುಕ್ಸಟ್ಟದಕ್ಕೆ ಮಾತಾಡಬೇಡ ನೀನು. ಬಿಸಾಕ್ತೀನಿ ಈ ಕ್ಷಣದಾಗೇನೆ ನಿನ್ನ ದುಡ್ಡು ಬಿಸಾಕ್ತೀನಿ ನಾನು. ಫಸ್ಟ್ ಬಿಸಾಕ್ ಮಾತಾಡು ನೀನು. ನೀನು ಕೊಡ್ಬೇಕಾಗಿತ್ತು ಕಣೆ, ಮತ್ತೆ ನೀನು ಬಡ್ಡಿ ದುಡ್ಡು ನೀನು ಹಂಗೆ ಕೊಡಾಳು. ಊರು ಬಿಟ್ಟು ಯಾಕೆ ಬತ್ತಿದ್ದೆ? ಕೊಡೋಕ್ಕಾಗ್ದಿಲ್ಲದಕ್ಕೆ ಮತ್ತೆ ಊರು ಬಿಟ್ಟು ಬಂದಿರೋದು. ಮತ್ತೆ ಬಂದಿಲ್ಲಿ ಕಂಡರ ಮನೆ ಸೇರ್ಕೊಂಡು ನಮ್ಮ ಮರ್ಯಾದೆ ತಗೋದ್ರೆ ಅತ್ತೆ ನೀನು ಸುಮ್ಮನಿರು. ನಿನಗೆ ಯಾಕೆ ಬೇಕು? ಕೊಡ್ತೀವಿ ಅಂತ ಹೇಳ್ತಾ ಇದ್ದಾಳಲ್ಲ, ಬಿಡ್ರ ಮಾದಿ ಹಾಕಂಗೆ ಹೋಯ್ತೀರ ಹಿಡ್ಕೊಂಡು. ಅಯ್ಯೋ ಬಿಡ್ರಾಕ ಕೊಡ್ತಾಳೆ. ಅಯ್ಯೋ ಶಿವನೇ, ಈಗ ಬಿಸಾಕ್ತೀನಿ ನಿಮ್ಮ ದುಡ್ಡ. ಬಿಸಾಕಳೆ ಯಾಕೆ ಬಂದಿಲ್ಲಿ ಸೇರ್ಕೊಂಡಿದ್ದೆ? ಸುಗುಣ ನನ್ನ ಬ್ಯಾಗ್ನಾಗ ಐತೆ, ಹೋಗೆ ತಕೊಂಬ, ತಂದು ಬಿಸಾಕಿ ಇವ್ರ ಮತ್ತೆ ಕೇಳ್ತೀನಿ. ಕೇಳೋಕ್ಕಿಂತ ಮುಂದಾಗ್ಲೇ ನೀನು ತಂದು ಕೊಟ್ಟಿದ್ರೆ ನೀನು ಮೋಸ ಮಾಡಲ್ಲ ಅಂತ ತಿಳ್ಕೊಂತಿದ್ವಿ. ಎಲ್ಲಾನ ಅಲ್ಲಿ ಬೀಗ ಹಾಕಿ ಮನೆಗೆಲ್ಲನ ಬಂದು ಊರಕ್ಕೆಲ್ಲ ಸೇರ್ಕೊಂಡ್ರೆ ಮೋಸ ಮಾಡ್ತೀವಿ ಅಂತ ನಮಗೆ ಗೊತ್ತಾಯ್ತು. ನಮ್ಮ ದುಡ್ಡೇನು ಬರುತ್ತಾ ಇಲ್ವ ಅಮ್ಮಂಗಾಯ್ತು ನಮಗೆ. ಕೊಡ್ಲಿಲ್ಲ ಅಂದ್ರೆ ಬಿಡ್ತಾರೆ ಇವಳನ್ನ? ಏನಿಲ್ಲ ತಿಳ್ಕೊಂಡಿರ್ಬೋದು ಇವಳು ಏನಾನ. ನಾ ಕೊಡತಕ ಬಿಡಲ್ಲ. ಅಲ್ಲ ನೀವು ದುಡ್ಡು ಕೊಟ್ಟಿದ್ದೀರ ಮತ್ತೆ ಏನು ಪ್ರೂಫ್ ಐತೆ ಅಂತ ನೀವು ಬಂದು ಹಿಂಗೆ ಹಿಡ್ಕೊಂಡೆ ಸಡನ್ನಾಗಿ ಹೊಡಿತಾ ಇದ್ದೀರಲ್ಲ ನಮ್ಮ ಅಕ್ಕನ. ಏನು ಪ್ರೂಫ್ ಐತೆ ನೀವು ದುಡ್ಡು ಕೊಟ್ಟಿರೋದಕ್ಕೆ? ಪ್ರೂಫ್ ಬೇರೆ ತೋರಿಸ್ಬೇಕೇನಮ್ಮ? ತೋರಿಸ್ತೀವಿ ತಾಡಿ. ಇವಳು ಹೆಂಗೆ ಅಂತ ಹೇಳಿ ನಾವೆಲ್ಲ ಸೈನ್ ಪೈನ ಹಾಕ್ಸ್ಕೊಂಡೆ ಕೊಟ್ಟಿರೋದು. ಸೈನ್ ಹಾಕ್ಸ್ಕೊಂಡಲ್ಲೇ ಕೊಟ್ಟವ್ರೆ ಅಂತ ತಿಳ್ಕೊಂಡಾಳೆ ಇವರು ತಂಗಿ. ನಾವೆಲ್ಲನ ಇಂಥ ದಿವಸ ಇಂಥ ಡೇಟ್ನಾಗೆ ಇಂಥ ಕೊಟ್ಟಿದ್ದೀವಿ ಅಂತ ನಾವು ಡೇಟ್ ಹಾಕ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡೆ ನಾವು ಕೊಟ್ಟಿರೋದು. ಹಂಗೆ ಏನು ಕಂಪ್ಲೇಂಟ್ ಕೊಡ್ತೀಯ? ನಡಿ ಅದಲ್ಲಿ ಕೊಡೋ ನೋಡೋಣ. ಏನು ನಿಮ್ಮ ಜೋರು ಮಾಡ್ತೀರಲ್ಲ. ಹೋಗೆ ಸುಗುಣ, ಅಲ್ಲಿ ನನ್ನ ಬ್ಯಾಗ್ ಐತಲ್ಲ, ವ್ಯಾನಿಟಿ ಬ್ಯಾಗು, ಹಾಗಾದ್ರಾಗ ಐತೆ. ಈ ಕಡೆಗೆ ಇಕ್ಕಿದ್ದೀನಿ ಒಂದಿಷ್ಟು. ಎಷ್ಟು ಈಗ ಈ ಅಮ್ಗೊಂದು ಲಕ್ಷ ಕೊಡಬೇಕು, ಈ ಅಮ್ಗೊಂದು ಲಕ್ಷ ಕೊಡ್ಬೇಕು, ಅಜ್ಜಿಗೊಂದು 50,000 ಕೊಡಬೇಕು. ತಂದು ಕೊಡೋಕೆ ಹೋಗು. ಅಯ್ಯೋ ತಾಡಿ ಯಾಕೆ ಕೊಡೋಣ? ಇವ್ರು ಈ ಪಾಟಿ ಜೋರು ಮಾಡ್ತಾ ಇದ್ದಾರೆ, ಹಿಡ್ಕೊಂಡು ಹೊಡಿತಾ ಇದ್ದಾರೆ ಅಂದಮೇಲೆ ಇವ್ರಿಗೆ ತಂದು ಕೊಟ್ಬಿಟ್ರೆ ಆತಲ್ಲ. ಇಲ್ಲ ಹೋಗಿ ತರೋಗು, ತಗೊಂಡು ಹೋಗ್ಲಿ, ಕೊಟ್ಬಿಡೋಣ ರಪ್ನ. ಇವ್ರು ನೋಡಿ ಹಂಗೆ ಹಿಡ್ಕೊಂಡು ಹೆಂಗೆ ಹೋಯ್ತಾ ಇದ್ದಾರೆ. ಮತ್ತೆ ಒಯ್ದಂಗೆ ಸುಮ್ಮನೆ ಬಿಡ್ತೀವಿ ಅಂತ ಅಂದ್ಕೊಂಡಿದೀವಿ. ನಮ್ಮದು ದುಡ್ಡು, ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮ್ಮದು. ಏನು ಬಿಡಪ್ಪ ಎಲ್ಲ ಪುಕ್ಸಟ್ಟೆದು ಬಂದೈತೆ ಎಂಬಾಕಿ. ಅವಾಗ ಹಂಗೇನೆ ಕೊಡಜ್ಜಿ ಕೊಡ್ತೀನಿ ಅಂತ ಹೇಳಿ ಬಂಗಾಳಿ ಆಡ್ಕೊಂಡು ಇಸ್ಕೊಂಬಂದು ಇವಾಗ ಬಂದು ಹಿಂಗೆ ಇಲ್ಲಿ ಸೇರ್ಕೊಂಡ್ರೆ ಅಲ್ಲೇ ಕೇಳಿದ್ವಿ ಊರಾಗೆ, ಕೊಡ್ತೀನಿ 2 ದಿನ ಸುಧಾರಿಸು ಅಂತ ಹೇಳಿ ಊರು ಬಿಟ್ಟು ಬಂದಳು. ಮತ್ತೆ ನನ್ನ ತಗು ಹಂಗೇನಿ. ಯಾಕ ನಮ್ದೇನು ಯಾತು ಸಾಲ ಇಲ್ಲ, ನಾವೇನೊಂದು ರೂಪಾಯಿ ಸಾಲ ಮಾಡಿಲ್ಲ ಮನೆ ಕಟ್ಟಕ್ಕೆ. ಇವಾಗ ಒಂದು ಈಟ್ ಸಾಲ ಬಂದೈತೆ ಅಷ್ಟೇ. ಬಣ್ಣ ಹೊಡಿಯೋಕ್ಕಷ್ಟೇ ಸಾಲ ಬಂದಿರೋದು. ನಾವೇನು ಹಂಗೆ ದುಡ್ದಿದ್ವಿ ದುಡ್ಡ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲೂ ದೊಡ್ಡೂರಿ ಹೇಳಿ ಇಸ್ಕೊಂಡಿದ್ಲು ಸಾಲನ. ಸಾಲ ಕೊಡೋರ್ಗೆ ಏನು ಅದ್ದೂರಿ ಮಾಡ್ಕೊಂಡು ಊರಾಗೆಲ್ಲ ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ತಿರುಗಿ ಇಸ್ಕೊಂಡಿದ್ಲು.
ಹ್ಞೂ ಮತ್ತೆ ಸಾಲ ಕೊಡೋರು ಹೆಂಗೆ ಕೊಡ್ತಾರೆ? ಅದು ಇದು ಬೂಸಿ ಬಿಟ್ರೆ ಕೊಡೋದು. ನಾವು ಹಂಗೆ ನಾವು ಹಂಗೆ ದುಡ್ದಿದ್ದೀವಿ, ದುಡ್ಡು ಇಕ್ಕೊಂಡಿದ್ದೀವಿ ಅಂತ ಸಂಘ ತಕೊಂಡು 10 ಲಕ್ಷನ ಐತೆ ಅಮ್ಮಂಗೆ ಜನಗಳ್ತ ತೋರಿಸ್ಕೊಂಡು ಕಟ್ಟಿಡು ಮನೇನ. ಅದಕ್ಕೆ ಕೊಟ್ಟು ಕಣಮ್ ನಾವಿಲ್ಲಾಂದ್ರೆ ಕೊಡ್ತಿರ್ಲಿಲ್ಲ. ನೋಡಿ ಎಂತೆಂಥ ಜನ ಇರ್ತಾರೆ ಅಂತ ಈಗ ಇಂಥ ನೋಡಿ ಅರ್ಥ ಮಾಡ್ಕೋಬೇಕು. ಇಂಥ ಓಟು ಬಿಟ್ಟಾಳಿದ್ರೆ ಅಷ್ಟೇ ಮರ್ಯಾದೆ ಕೊಡೋರ್ಗು ಇನ್ನೊಬ್ರಿಗೆ ಯಾರಿಗಾನ ಕಷ್ಟ ಸುಖ ಕೊಡೋಕ್ಕೂ ನಮಗೆ ಭಯವಾಗುತ್ತೆ. ಯಾಕೋ ಬಿಡ್ರಿ ಕೊಡ್ತೀವಿ ಅಂತ ಹೇಳ್ತಿಲ್ವೇ, ಒದಿತಾ ಇದ್ದೀರಾ ನೀವು? ಕೊಡ್ತೀವಿ ಅಂತ ಹೇಳಿದ್ಮೇಲೆ ಸುಮ್ಮನಾಗಬೇಕು. ಅದಕ್ಕೆ ಕಣೆ ಸುಗುಣ ರಪ್ಪನ ಕೊಟ್ಟು ಕಳಿಸು ಅಂತ ಹೇಳ್ತಾ ಇರೋದು. ಏನ್ರಮ್ಮ ನಿಮಗೇನು ಅನ್ಸಲ್ಲೇ? ಕೊಡ್ತೀವಿ ಬಿಸಾಕ್ತೀವಿ ಅಂತ ಹೇಳಿದ್ಮೇಲೆ ಸುಮ್ಮನಾಗಬೇಕು, ಓದಿಬಾರ್ದು ನೀವು. ನಮ್ಮ ಸುಗುಣ ಬಿಸಾಕ್ತಾಳೆ, ಹೋಗಿ ಸುಗುಣ ಅವಳ ಬ್ಯಾಗ್ನಾಗ ಐತಂತೆ ತಂದು ಬಿಸಾಕು. ಅವಳೇನೇನು ಏನು ಕಮ್ಮಿ ಆಗಿಲ್ಲ. ಬಿಡತ್ತ ನೋಡೋದ್ರಲ್ಲಿ ಸಂಘದವ್ರು ಏನು ಮಾಡ್ತಾರೆ ಅಂತ ಹೇಳಿ ಸುಮ್ಮನಾಗ್ಯಾಳ ಅಷ್ಟೇ ನನ್ನ ಮಗಳು. ಅವಳ್ತಾಗಿನ ಲಕ್ಷ ಇರ್ತಾ ಬ್ಯಾಗ್ನಾಗೆ. ಹೋಗಿ ಸುಗುಣ ಮತ್ತೆ ಅದಕ್ಕೆ ಇಕ್ಕೆ ಬಂದಿದ್ದೆ ಕಣೆ, ಐತೆ ನನ್ನ ಬ್ಯಾಗ್ನಾಗೆ ತಂದು ಕೊಡೋಗಿ ಹೋಗು. ಬಿಸಾಕೆ ತಂದು ಹಂಗಾದ್ರೆ ಸುಮ್ಮನಾಗ್ತಾರೆ. ಬಾರಯ್ಯಕ್ಕ ನೀನೇ ತಗೊಂಬಂದು ಕೊಡ್ಬಾ. ತೊತ್ತಿನ ತಡಿ ನಾನೇ ಹೋಗಿ ಒಳಕೋಗಿ. ಅಲ್ಲ ಸಾಲ ಏನು ಎಲ್ಲರೂ ಮಾಡಿರ್ತಾರೆ, ಸಾಲ ಮಾಡಿದ್ರೆ ಯಾರು ಮನೆ ಕಟ್ಟಕ್ಕಾಗಲ್ಲ. ನೀವು ಹಂಗೆ ಆಡ್ಬಾರ್ದು. 2 ದಿನ ಸುಧಾರಿಸ್ಬೇಕು, 2 ದಿನ ಸುಧಾರಿಸಿಸ್ಕೊಳ್ರಿ. ನಾವು ಇವತ್ತೇ ಅಲ್ಲ ಅಲ್ಲೇ ಊರಾಗಿದ್ದಾಗಲೇ ಕೇಳಿದ್ವಿ. ಅಯ್ಯೋ ನಿಮ್ಮ ದುಡ್ಡೇ ನಾವೇನು ತಿಂಬಲ್ಲ, ಇವಾಗ ನಮ್ಮ ತಾಗ ಇಲ್ಲಮ್ಮ ಏನು ಮಾಡ್ತೀರಾ, ನಾನೇ ಸಾಲ ಮಾಡಿ ಮನೆ ಕಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಆಮೇಲೆ ಮಾತಾಡಿದ್ಲು ಅವಳು 2 ದಿನಕ್ಕೆ ಪತ್ತಿಲ್ದಂಗೆ ಆದ್ಲು. ಯಾರ್ಸ್ಬಿಡ್ತಾರೆ ನಮ್ದು 1 ಲಕ್ಷ ದುಡ್ಡು. ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ನಾವು ಹುಡುಗರ ಕೈ 10 ರೂಪಾಯಿ ಕೊಟ್ಟರೆ ಹೋಗುತ್ತೆ ಅಂತ ಹೇಳಿ ನಮ್ಮ ಹುಡುಗರಿಗೆ ಯಾವ ಥರ ಒಂದು ಬಿಸ್ಕತ್ ತಿಂಬಕ್ಕೆ ಕೊಡೋಕ್ಕೆ ನಾವು ಯೋಚನೆ ಮಾಡ್ತೀವಿ. ಹಂಗೆ ನಾವು ಕುಡ್ಕಿರೋದು ರೂಪಾಯಿ ಗಂಟೆನಿಗೆ ಲೆಕ್ಕ ಹಾಕಿ ನೀನೇನು ಹೇಳ್ತೀಯ? ನಿಮಗೆ ನಿಮ್ಮ ಅಕ್ಕ ನೀನು ನೀವೆಲ್ಲ ಸಾವುಕಾತಿಯಾರು. ದುಡ್ಡಿನ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ನಮಗೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ ಹೇಳಿ. ನಮ್ಗೊಂದೊಂದು ರೂಪಾಯಿನೂ ನಮಗೆ ಲೆಕ್ಕನೇನಿ. ತಕೊಂಡ್ರಮ್ಮ ತಾಯಿರ ನಿಮ್ಮ ದುಡ್ಡೇ ನನಗೆ ತಿಂತೀವಿ ಅಮ್ಮಂಗೆ ಆಡ್ತೀರಾ. ವರ್ಷ ಬರೋ ಅಷ್ಟೊತ್ತಿಗೆ ರಪ್ಪಂಗೆ ಕೊಟ್ಟು ಕಳಿಸ್ಬೇಕು ಇವ್ರತಾಗೆ. ನನ್ನ ಬ್ಯಾಂಕ್ನಾಗ ಹೋಗಿ ಅವಾರ್ಡ್ ವೆಚ್ಚಕ್ಕೆ ಮಾಡಿಸಿ ಆಮೇಲೆ ಹಾಕ್ಬೇಕು. ಹಂಗೆ ಇವ್ರದನ್ನ ಸಾಲ ತೀರುತ್ತತ್ಲಾಗೆ ಕೊಟ್ಟು ಕಳಿಸ್ಬಿಡೋಣ. ಕೊಡ್ಯಾಕ ಬಿಸಾಕಿ ಏನು ಹಂಗೇನೆ ಅಯ್ಯೋ ಒಂದು ಆಡ್ತಾರೆ ಏನು ಬೇಡ. ಇವ್ರೇನು ಹಂಗೇನಿ. ನಾವೇನು ಸಾಲ ಮಾಡಿಲ್ಲ ಯಾವ ಸಂಘಗಳಿಗೂ, ಸುಮ್ಮನೆ ಸಾಲ ಮಾಡಿದೀವಿ ಅಮ್ಮಂಗೆ ಜನಗಳಿಗೆ ತೋರಿಸ್ಕೊಂಡಿರೋದು. ನಮ್ಮ ತಾಗಿ ನಮ್ಮ ಬೇಜಾನ್ ದುಡ್ಡು ಐತೆ, ತಗೊಳ್ರಿ. ನನ್ನ ವ್ಯಾನಿಟಿ ಬ್ಯಾಗ್ನಾಗೆ ಇರ್ತವೆ 4-5 ಲಕ್ಷ ದುಡ್ಡು. ತಗೊಳ್ರಿ ಈಕೆ ಬಂದಿದ್ದೆ. ನಿಂದೊಂದು ಲಕ್ಷ ನಿಂದ 50,000 ಎಲ್ಲ ಬಡ್ಡಿ ಗಿಡ್ಡಿ ಸೇರಿ ಎಲ್ಲ ಏನೇನು ಎಷ್ಟೆಷ್ಟಾಗೈತಾ 50,000 ರೂಪಾಯಿ ಕೊಡ್ತೀನಿ. ನಿಮ್ದೆಲ್ಲ ಬಡ್ಡಿ ಎಷ್ಟಾಗೈತಾ ನೀವೆಲ್ಲ ಕ್ಲಿಯರ್ ಮಾಡ್ಕೊಳ್ರಿ. ನಂದೇ 50,000 ಬಡ್ಡಿ ಆಗೈತಿ ಗೊತ್ತೈತಿ? ನಂದೇ 50,000 ಬಡ್ಡಿ ಆಗೈತಿ. ನಂದು 50,000 ಬಡ್ಡಿ, ರಾಜೇಶ್ವರ ಮುಂದೆ 50,000 ಬಡ್ಡಿ, ವಜ್ಜಿದೊಂದು 20,000 ಬಡ್ಡಿ ಆಗೈತಿ. ನೀನು ನಂದು 1 ಲಕ್ಷ, ಅದೊಂದು ಲಕ್ಷ, ಬಡ್ಡಿದೊಂದು ಲಕ್ಷ ಎಲ್ಲನ ಇವಾಗ ನೀನು 3.5 ಲಕ್ಷ ದುಡ್ಡು ಕೊಡಬೇಕಾಗುತ್ತೆ. ಬೀಸಾಕ್ಯಾಕ 3.5 ಲಕ್ಷ ದುಡ್ಡೇನು? ಅಷ್ಟೇ ತಗೊಂಬಂದಿದ್ದೀನಿ. ತಗೊಳ್ಳೆ ತಾಯಿ ತಗೊಂಡೋಗ್ರಿ ಮೊದಲು. ಇಲ್ಲಿಂದ ಹೋಗ್ತಾ ಇರ್ಬೇಕು ಸುಮ್ಮನೆ. ರಪ್ಪನ ತಗೊಂಡು ತಾಳೆ ಸುಗುಣ ಕೊಡು, ರಪ್ಪನ ತಗೊಂಡೋಗ್ಲಿ ಹಸಿಕ್ಕಿ. ತಗೊಳ್ರಿ. ಇದೇ ಕೆಲಸ ಮುಂಚೆಗೆ ಮಾಡಿದ್ರಿ ಮುಂದಾಗಲೇ ತಗೊಂಬಂದು ಕೊಟ್ಟಿದ್ರೆ ಊರಾಗೆಲ್ಲ ಜನ ಕಾಯ್ತಿರ್ತಾರಲ್ಲ ನನಗೆ ಸಾಲ ಕೊಟ್ಟವ್ರಲ್ಲ ಅಂತ ಹೇಳಿ ಮುಂದಾಗಲೇ ನಿಂಗೆ ಕೊಟ್ಟಿದ್ರೆ. ಇಲ್ಲ ಕಣ್ರಮ್ಮ ಹೋಗ್ಬೇಡ್ರಿ, ನಮ್ಮ ವರ್ಷ ಬರೋವರೆಗೂ ಇಲ್ಲೇ ಇರ್ರಿ. ಅದು ಯಾಕತ್ತೆ ವರ್ಷವ್ರೆ ಅದಕ್ಕೆ? ಇಲ್ಲ ನಮ್ಮ ಹುಡುಗ ಬರೋವರೆಗೂ ನಾನು ಕಳ್ಸಲ್ಲ. ನಮ್ಮ ಹುಡುಗ ಬರಬೇಕು, ಅಲ್ಲೇವರೆಗೂ ನಾನು ಕಳ್ಸಲ್ಲ ಇವ್ರನ್ನ. ಮಗನೇ ಎಮ್ಮೆ ಕತ್ಲು ತಗೊಂಡು ಹೋಗ್ತಾರೆ ಅಂದರೆ ಎಮ್ಮೆ ಯಾಕಪ್ಪ ತಡೋದು? ಅಯ್ಯೋ ಶಿವನೇ ತಡದ್ಬಿಟ್ಲಲ್ಲ. ಯಾಕ ಬಿಡು, ತಗೊಂಡು ಹೋದ್ರು ಹೋಗ್ಲಿ. ಅವ್ರನ್ನೇನು ಇಲ್ಲಿ ನಿಲ್ಲಿಸ್ಕೊಂಡು ಸುಮ್ಮನೆ ಮತ್ತೆ ನನ್ನ ಗಂಡಿಗೂ ಗೊತ್ತಾಗ್ಲಿ ಮರ್ಯಾದೆ ಹೋಗ್ಲಿ ಅಂತ ಹೇಳಿ ಹಿಂಗೆ ಮಾಡ್ತಾಯ್ತಿ. ಸುಮ್ಮನೆ ತಗೊಂಡೋಗ್ರಿ ನೀವು. ಬೇಡ ಕಣ್ರಕ್ಕ ಹೋಗ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಹುಡುಗ ಬರೋವರೆಗೂ ಹೋಗ್ಬೇಡ್ರಿ ನೀವು. ಹೋಗ್ಕೊಡ್ದಂದ್ರೆ ಹೋಗ್ಕೊಡ್ದು ಅಷ್ಟೇನಿ, ಇಲ್ಲೇ ಇರ್ರಿ. ಯಾಕಕ್ಕ ಬಿಡು, ಅವ್ರು ದುಡ್ಡು ಅವ್ರಿಗೆ ಕೊಟ್ಮೇಲೆ ಯಾಕೆ ಹೋದ್ರು ಹೋಗ್ತಾರೆ. ಇಲ್ಲ ನಮ್ಮ ಹುಡುಗ ಬರೋವರೆಗೂ ನಾನು ಕಳ್ಸಲ್ಲಮ್ಮ, ಕಳ್ಸಲ್ಲ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣರ ಅಕ್ಕಯ್ಯ ಎಲ್ಲ ಏನೋ ಮಾಡ್ಯವಳಿ. ನಮ್ಮ ವರ್ಷನ ದುಡ್ಡಿನಾಗೆ ಏನೋ ಮಾಡ್ಯಾಳಿ ಕಿತಾಪತಿನ. ಇವಳ್ತಾಗ ದುಡ್ಡಿಲ್ಲ, ಅದೇ ಬೇಕಲ್ಲ ಈ ಪರ್ಸ್ನಾಗ ಎಲ್ಲಿ ಬಂತು ಈಗ ವ್ಯಾನಿಟಿ ಬ್ಯಾಗ್ನಾಗೆ ಏನೋ ಮಾಡ್ಯಾಳ ಗೋಲ್ಮಾಲು. ಅದಕ್ಕೆ ನಾನು ನಮ್ಮ ಹುಡುಗ ಬರೋವರೆಗೂ ಕಳಿಸಲ್ಲ. ಅದಕ್ಕೆ ತಗೊಂಡ್ರೆ ರಪ್ಪನ ಹೋಗ್ರಿ ಅಂತ ಇದ್ದಾಳೆ ಯಾಕನ. ಅದಕ್ಕೇನಿ ನಾನು ಕಳಿಸಲ್ಲ ನಮ್ಮ ಹುಡುಗ ಬರೋವರೆಗೂ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.